ತಲೆ ಕೆಡಿಸ್ಕೋಬೇಡ. ಅವಳನ್ನ ಇಲ್ಲಿಗೂ ಕರ್ಕೊಂಬಂದಿದ್ದೀನಿ. ಯಾರು? ಕರ್ಕೊಂಬರ್ತೀನಿ ನೋಡುವ. ನಿನ್ಗೆ ಗೊತ್ತಿರೋಳ ಇರಲ್ಲ ಇರ ಪ್ಲೀಸ್ ಬಾಚಿನ ಬಾ ನಮ್ಮವನೇ ಅವನು. ಇರೋ ನಾಚಿಕೆ ಪಡ್ತಾವಳೆ. ಅಯ್ಯ ನಿನಗೆ ಗೊತ್ತಿರೋನೆ ಬಾ ಬಾ ಬಾ. ಅಯ್ಯೋ ಲೋಫರ್ ನನ್ನ ಮಗನೇ. ತನ್ನೇ ನಾನೇ ತರನೇ ನಾನೇ ಬಿಡ್ತೀನಿ. ಯಾಕೋ ಇದ್ಯಾಕೋ ತರಕ್ ಹೋದೆ? ಯಾಕ ಗೆಳೆಯ, ಇವಳೊಬ್ಳು ಇದ್ಬಿಟ್ರೆ ಸಾಕು ಕಣೋ. ಮನಃಶಾಂತಿ ಧೈರ್ಯ ಎಲ್ಲ ಬಂದ್ಬಿಡುತ್ತೆ. ಒಂದ್ 2 ಪೆಗ್ ಬಿಟ್ಕೊಂಡ್ರೆ ಸಾಕು ಕಣೋ. ನಮ್ಮ ಜೊತೆಗೆ ಯಾರು ಬೇಡ ಬೇಡ. ನಾವು ಒಂಟಿ ಅಲ್ವೇ ಅಲ್ಲ, ನಮ್ಮ ಜೊತೆ ನಾವೇ ಮಾತಾಡ್ಕೊಂಡಿರ್ಬೋದು. ಇರು ಗ್ಲಾಸ್ ತಂದ್ಬಿಡ್ತೀನಿ. ಕೂತ್ಕೊಳ್ಳ. ನಾ ಡ್ರಿಂಕ್ಸ್ ಎಲ್ಲ ತಗೊಳಲ್ಲ. ಲೇ ಭೂಮಿಕಾ ಅವ್ರು ಇಲ್ಲ ಅಂತ ನಾನು ಫೀಲಿಂಗ್ ನಲ್ಲಿದ್ದೇನೆ. ನೀನು ಹೋಗಿ ಡ್ರಿಂಕ್ಸ್ ತಗೊಂಡ್ಬಂದಿದ್ಯಲ್ಲ, ಸೀರಿಯಸ್ನೆಸ್ ಅಲ್ವ ನಿಂಗೆ? ಲೇ ಇದೇನೋ ಗೆಳೆಯ, ಯಾವ್ದಕ್ಕೆ ಯಾವ್ದನ್ನ ಲಿಂಕ್ ಮಾಡ್ತಾ ಇದೆಯೋ? ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲೋ. ಅಪ್ಪ ಇಷ್ಟಕ್ಕೂ ನನಗೆ ಕುಡಿಯೋ ಅಭ್ಯಾಸನೇ ಇರಲಿಲ್ಲ. ಇರ್ಲಿ ತಗೊಳ್ಳೋ ಅಂತ 2 ಪೆಗ್ ಕುಡಿಸಿ ದೊಡ್ಡ ಕುಡ್ಕನ್ ಮಾಡಿರೋದೇ ನೀನು. ಏನ ಈಗ ನೋಡಿದ್ರೆ ನನಗೆ ನೀತಿ ಪಾಠ ಹೇಳಕ್ ಬರ್ತಿದ್ದಾನೆ. ಅಪ್ಪ ಒಂದು ವಿಷಯ ತಿಳ್ಕೊಂಬಿಡ. ಏನೋ? ನೀನು ಬರೀ ಗೌತಮ ಬುದ್ಧ ಅಲ್ಲ. ಲೆಕ್ಚರ್ ಕೊಡ್ಬೇಡ ನನಗೆ. 2 ಪೆಗ್ ಬಿಟ್ಕೋ, ಕಂಪ್ನಿ ಕೊಡ್ತೀನಿ. ಏಯ್ ನಾನು ಒಂದ್ಸತಿ ಡ್ರಿಂಕ್ಸ್ ತಗೊಳ್ಳಲ್ಲ ಅಂತ ಹೇಳೋದು ನಿಂಗೆ ಅರ್ಥ ಆಗಲ್ವಾನ? ನೀನು ಹಿಂಗೆ ಮಾಡ್ತಾ ಇದ್ರೆ ಅಪ್ಪಣ್ಣ ಫಿಟ್ಟಿಂಗ್ ಇಟ್ಬಿಡ್ತೀನಿ. ಏನಾಗತ್ತೆ ನಿನ್ಗೆ ಗೊತ್ತು? ಬೇಕಾ ಇವೆಲ್ಲ? ಬೇಡಪ್ಪ ಬೇಡ. ನಿನಗೆ ದೀರ್ಘದಂಡ ನಮಸ್ಕಾರ ಬೇಕಾದ್ರೆ ಹಾಕ್ಬಿಡ್ತೀನಿ. ಕುಡಿಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವಳು ಫಿಟ್ಟಿಂಗ್ ಇಡಬೇಡ. ಹಿಂಸೆ ಕೊಟ್ಬಿಡ್ತಾಳೆ. ಮೊದಲೇ ಕುಡಿಯಲ್ಲ ಅಂತ ಮಾತು ಕೊಟ್ಟು ಬಂದಿದ್ದೀನಿ. ನಿನಗೆ ಗೊತ್ತಲ್ಲ, ನಾನು ಒಂದ್ಸರ್ತಿ ಮಾತು ಕೊಟ್ರೆ ಮುಗೀತು. ಮಾತು ತಪ್ಪದ ಮಗ ನಾನು. ಎಂತ ಮಗ? ನೋಡು ಭೂಮಿಕಾ ಅವರು. ನಿಂಗೆ ಸಂಕೋಚ ಆದ್ರೆ ಆ ಕಡೆ ಹೋಗಿ ಮಾತಾಡು. ಈ ಬಟ್ಬಿಡ. ನೀನೇ ಆ ಕಡೆ ಹೋಗು. ಹೇಳಿ ಭೂಮಿಕಾ. ಹೆಲೋ, ನಮ್ಮ ಸಾಹೇಬ್ರು ಏನು ಮಾಡ್ತಿದ್ದಾರೆ? ಒಬ್ಬರು ಬೇಜಾರಾಗ್ತಿದ್ಯಾ? ಎಲ್ಲ ಏನಿಲ್ಲ, ಆರಾಮಾಗಿದ್ದೀನಿ. ನೀವೇಗಿದ್ದೀರಿ? ನೀವು ಆರಾಮಾಗಿದ್ದೀರಾ ಅಂದಮೇಲೆ ನಾನು ಆರಾಮಾಗೇ ಇದ್ದೀನಿ. ಆರಾಮಾಗಿದ್ದೆ. ಈ ನನ್ನ ಮಗ ಬಂದಲ್ಲ, ನನ್ನ ಆರಾಮ ಎಲ್ಲ ಹಾಳಾಗೋಗಿ ಟೆನ್ಷನ್ ಶುರು ಆಗ್ಬಿಟ್ಟಿದೆ. ಓ, ಆನಂದ್ ಅವ್ರು ಬಂದಿದ್ದಾರಾ? ನನ್ನ ಮಗನೇ ಇಲ್ಲೇ ಟೆಂಟ್ ಹಾಕೊಂಡು ಮಲ್ಕೋತೀನಿ ಅಂತ ಇಲ್ಲಿಗೆ ಬಂದಿದ್ದಾನೆ. ಒಳ್ಳೇದೇ ಆಯ್ತು ಬಿಡಿ. ಏನು ಒಳ್ಳೇದಾಯ್ತು ರೀ? ಸೊಳ್ಳೆ ಕಾಟ ಬೇಕಾದ್ರೆ ತಡ್ಕೋಬೋದು, ಬಟ್ ಈ ನನ್ನ ಮಗನ ತಡ್ಕೊಳಕ್ಕಾಗಲ್ವಲ್ಲ. ಜೊತೆಗೆ ಒಂದು ಬಾಟ್ಲಿ ಬೇರೆ ತಂದಿದ್ದಾನೆ, ಬಾರೋ 2 ಪೆಗ್ ಹಾಕೋಣ ಅಂತ. ಗೌತಮರೇ, 2 ಪೆಗ್ ಅಲ್ಲ 4 ಪೆಗ್ ಹಾಕೊಳ್ಳಿ. ರೀ ಏನ್ರಿ ಹಿಂಗೆ ಹೇಳ್ತಾ ಇದ್ದೀರಾ? ಹಾ, ನೀವೀಗ ಮ್ಯಾರಿಡ್ ಆಗಿರೋ ಬ್ಯಾಚುಲರ್ ಅಂತ ಅನ್ಕೊಳ್ಳಿ. ಫುಲ್ ಫ್ರೀಡಮ್ ಇದೆ ನಿಮ್ಗೆ. ಎಂಜಾಯ್ ಮಾಡಿ. ಅಲ್ಲ ರೀ ಭೂಮಿಕಾ, ನೀವು ಇವನ್ ತರನೇ ಮಾತಾಡ್ತಾ ಇದ್ದೀರಲ್ರಿ?